ಮಹಾಶಿವರಾತ್ರಿಯ ದಿನ ನಿಮ್ಮ ರಾಶಿಯ ಪ್ರಕಾರ ಶಿವಾಭಿಷೇಕ ಮಾಡಿ. ನಿಮ್ಮ ಎಲ್ಲ ಸಂಕಟಗಳು ದೂರವಾಗುತ್ತವೆ. ಮಹಾಶಿವರಾತ್ರಿಯಂದು ನಿಮ್ಮ ರಾಶಿಚಕ್ರ ಚಿಹ್ನೆಯ ಪ್ರಕಾರ ಶಿವಲಿಂಗದ ಮೇಲೆ ಅಭಿಷೇಕವನ್ನು ಮಾಡಿದರೆ ಅದು ಹೆಚ್ಚು ಫಲ ನೀಡುತ್ತದೆ. ನಿಮ್ಮ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಮತ್ತು ನಿಮ್ಮ ಆಸೆಗಳು ಸಹ ಈಡೇರುತ್ತವೆ. ನಿಮ್ಮ ರಾಶಿಗೆ ಅನುಗುಣವಾಗಿ ಶಿವಲಿಂಗಕ್ಕೆ ಹೇಗೆ ಅಭಿಷೇಕ ಮಾಡಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಯಿರಿ. 1. ಮೇಷರಾಶಿ. ಈ ರಾಶಿಯ ಜನರು ಗಂಗಾ ಜಲದಲ್ಲಿ ಸಕ್ಕರೆ ಅಥವಾ ಬೆಲ್ಲವನ್ನು ಬೆರೆಸಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು. ಇದರ ನಂತರ ಶಿವ ಪಂಚಾಕ್ಷರ ಮಂತ್ರ ಓಂ ನಮಃ ಶಿವಾಯವನ್ನು 108 ಬಾರಿ ಜಪಿಸಬೇಕು. 2. ವೃಷಭ ರಾಶಿ. ವೃಷಭ ರಾಶಿಯು ಶಿವನ ವಾಹನವೂ ಹೌದು. ನಿಮ್ಮ ರಾಶಿ ಚಕ್ರದ ಅಧಿಪತಿಯನ್ನು ಶುಕ್ರ ಎಂದು ಪರಿಗಣಿಸಲಾಗುತ್ತದೆ. ಬಿಳಿ ಬಣ್ಣವು ನಿಮಗೆ ತುಂಬಾ ಮಂಗಳಕರವಾಗಿದೆ. ವೃಷಭ ರಾಶಿಯವರು ಶಿವನಿಗೆ ಮಲ್ಲಿಗೆ ಹೂವಿನಿಂದ ಪೂಜೆ ಮಾಡಬೇಕು. ಇದರೊಂದಿಗೆ ಒಬ್ಬರು ತೊಂದರೆಗಳಿಂದ ಪರಿಹಾರ ಪಡೆಯಲು ಮತ್ತು ಬಯಸಿದ ಲಾಭಗಳನ್ನು ಪಡೆಯಲು ಶಿವ ರುದ್ರಾಷ್ಟಕವನ್ನು ಸಹ ಪಠಿಸಬೇಕು. 3. ಮಿಥುನ ರಾಶಿ. ಬುಧನನ್ನು ಮಿಥುನ ರಾಶಿಯ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ. ಮಿಥುನ ರಾಶಿಯವರು ಶಿವನಿಗೆ ಧತುರ ಅರ್ಪಿಸಬಹುದು. ಹಾಗೆಯೇ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಪಠಿಸುವುದು ಸಹ ನಿಮಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. 4. ಕರ್ಕ ರಾಶಿ. ಕರ್ಕ ರಾಶಿಯ ಅಧಿಪತಿ ಚಂದ್ರನಾಗಿದ್ದು ಆತನನ್ನು ಶಿವನು ತನ್ನ ಬೀಗದಲ್ಲಿ ಇಟ್ಟುಕೊಂಡಿದ್ದಾನೆ. ಕರ್ಕಾಟಕ ರಾಶಿಯವರು ಶಿವಲಿಂಗಕ್ಕೆ ಹಲಸಿನ ಕಲಸಿದ ಹಾಲಿನಿಂದ ಅಭಿಷೇಕ ಮಾಡಬೇಕು. ರುದ್ರಾಷ್ಟಾಧ್ಯಾಯ ಪಠಣದಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತವೆ. 5. ಸಿಂಹರಾಶಿ. ಸಿಂಹ ರಾಶಿಯ ಅಧಿಪತಿ ಸೂರ್ಯ. ಸಿಂಹ ರಾಶಿಯವರು ಶಿವನ ಆರಾಧನೆಯಲ್ಲಿ ಕೆಂಪು ಹೂವುಗಳನ್ನು ಅರ್ಪಿಸಬೇಕು. ಇದರೊಂದಿಗೆ ಶಿವಾಲಯದಲ್ಲಿ ಶ್ರೀ ಶಿವ ಚಾಲಿಸವನ್ನು ಪಠಿಸಬೇಕು. ಈ ಪೂಜೆಯು ನಿಮಗೆ ತುಂಬಾ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು. 6. ಕನ್ಯಾ ರಾಶಿ. ಬುಧನನ್ನು ಕನ್ಯಾ ರಾಶಿಯ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ. ಕನ್ಯಾ ರಾಶಿಯವರು ಶಿವನ ಆರಾಧನೆಯಲ್ಲಿ ಶಿವಲಿಂಗಕ್ಕೆ ಬಿಲ್ವಪತ್ರ, ಧಾತುರ, ಭಾಂಗ್ ಮೊದಲಾದ ಸಾಮಗ್ರಿಗಳನ್ನು ಅರ್ಪಿಸಬೇಕು. ಇದರೊಂದಿಗೆ ಪಂಚಾಕ್ಷರಿ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಬಹುದು. 7. ತುಲಾರಾಶಿ. ತುಲಾರಾಶಿಯ ಅಧಿಪತಿಯನ್ನು ಶುಕ್ರ ಎಂದು ಪರಿಗಣಿಸಲಾಗುತ್ತದೆ. ಸಕ್ಕರೆ ಮಿಠಾಯಿ ಬೆರೆಸಿದ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು. ಅಲ್ಲದೆ ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಪ್ರಕಾರ ಶಿವನ ಸಹಸ್ರನಾಮಗಳನ್ನು ಪಠಿಸುವುದನ್ನು ಸಹ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. 8. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ. ಗುಲಾಬಿ ಹೂವುಗಳು ಮತ್ತು ಬಿಲ್ವ ಪತ್ರೆಯ ಬೇರುಗಳಿಂದ ನೀವು ಭೋಲೆ ಭಂಡಾರಿಯನ್ನು ಪೂಜಿಸಬೇಕು. ಈ ದಿನದಂದು ರುದ್ರಾಷ್ಟಕವನ್ನು ಪಠಿಸುವುದರಿಂದ ನಿಮ್ಮ ರಾಶಿ ಚಕ್ರದ ಚಿಹ್ನೆಯ ಪ್ರಕಾರ ಅದೃಷ್ಟದ ಫಲಿತಾಂಶಗಳನ್ನು ನೀಡುತ್ತದೆ. 9. ಧನುರಾಶಿ. ಗುರುವನ್ನು ಧನುರಾಶಿಯ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ. ಅವರು ಹಳದಿ ಬಣ್ಣವನ್ನು ಇಷ್ಟಪಡುತ್ತಾರೆ. ಧನುರಾಶಿ ಇರುವವರು ಶಿವರಾತ್ರಿಯಂದು ಮುಂಜಾನೆ ಎದ್ದು ಹಳದಿ ಹೂವುಗಳಿಂದ ಶಿವನನ್ನು ಪೂಜಿಸಬೇಕು. ಖೀರನ್ನು ಪ್ರಸಾದವಾಗಿ ನೀಡಬೇಕು. ನಿಮಗಾಗಿ ಶಿವಾಷ್ಟಕವನ್ನು ಪಠಿಸುವುದರಿಂದ ನಿಮ್ಮ ಎಲ್ಲ ತೊಂದರೆಗಳು ನಾಶವಾಗುತ್ತವೆ. 10. ಮಕರ ರಾಶಿ. ಮಕರ ರಾಶಿಯನ್ನು ಶನಿಯ ರಾಶಿ ಎಂದು ಪರಿಗಣಿಸಲಾಗುತ್ತದೆ. ಧತುರ, ಭಂಗ, ಅಷ್ಟಗಂಧ ಇತ್ಯಾದಿಗಳಿಂದ ಶಿವನನ್ನು ಪೂಜಿಸುವುದರಿಂದ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಇದರೊಂದಿಗೆ ಪಾರ್ವತೀನಾಥಾಯ ನಮಃ ಎಂದು ಜಪಿಸಬೇಕು. 11. ಕುಂಭರಾಶಿ. ಶನಿಯು ಕುಂಭ ರಾಶಿಯ ಅಧಿಪತಿಯೂ ಹೌದು. ಕುಂಭ ರಾಶಿಯವರು ಶಿವಲಿಂಗಕ್ಕೆ ಕಬ್ಬಿನ ರಸದಿಂದ ಅಭಿಷೇಕ ಮಾಡಬೇಕು. ಅಲ್ಲದೆ ಆರ್ಥಿಕ ಲಾಭ ಪಡೆಯಲು ನೀವು ಶಿವಾಷ್ಟಕವನ್ನು ಪಠಿಸಬೇಕು. ನೀವು ಶೀಘ್ರದಲ್ಲೇ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. 12.
ಮೀನರಾಶಿ. ಮೀನರಾಶಿಯ ಅಧಿಪತಿ ಗುರು. ಮೀನರಾಶಿಯವರು ಶಿವಲಿಂಗಕ್ಕೆ ಪಂಚಾಮೃತ, ಮೊಸರು, ಹಾಲು ಮತ್ತು ಹಳದಿ ಹೂವುಗಳನ್ನು ಅರ್ಪಿಸಬೇಕು. ಮನೆಯಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಸಂಪತ್ತು ಹೆಚ್ಚಾಗಲು ಪಂಚಾಕ್ಷರಿ ಮಂತ್ರವಾದ ಓಂ ನಮಃ ಶಿವಾಯವನ್ನು ಶ್ರೀಗಂಧದ ಜಪಮಾಲೆಯೊಂದಿಗೆ 108 ಬಾರಿ ಜಪಿಸಬೇಕು. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.